ನಾಳೆ ಮತ್ತು ನಾಡಿದ್ದು ಹಾಲು ಮಾರಾಟಕ್ಕೆ ಕರೆ ಬಂದ್ ಮಾಡಿ ಅಂತ ಕರೆ ಕೊಡಲಾಗ್ತಾ ಇದೆ. ಜಾಗೃತಿ ಮೂಡಿಸುವಂತಹ ಕರಪತ್ರಗಳನ್ನು ಕೂಡ ಹಂಚಲಾಗ್ತಾ ಇದೆ. ಬಂದ್ಗೆ ಬೆಂಬಲ ನೀಡುವಂತೆ ವರ್ತಕರು ಮನವಿ ಮಾಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಗುಲಾಬಿ ಹೂವನ್ನ ಕೊಡೋ ಮುಖಾಂತರ ಮನವಿಯನ್ನ ಮಾಡಲಾಗ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಈಗ ಅಣಿ ಆಗ್ತಾ ಇದ್ದಾರೆ. ಯುಪಿಐ ಬಳಕೆ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ವರ್ತಕರಲ್ಲಿ ಮಾಡಲಾಗ್ತಾ ಇದೆ. ಲಕ್ಷ ಲಕ್ಷ ತೆರಿಗೆಯನ್ನ ಕಟ್ಟಿ ಅಂತ ದಿಢೀರಂತ ಬಂದದ್ದು ಒಂದು ರೀತಿ ಬರಸಿಡಿಲು ಬಡದಂತಾಗಿದೆ. ಇದರಿಂದ ಪಾರಾಗಬೇಕು ಅಂತಂದ್ರೆ ಅದನ್ನ ಮನ್ನಾ ಮಾಡಿ ಮುಂದೆ ಕಟ್ಕೊಂಡು ಹೋಗಿ ಅಂತ ಹೇಳಬೇಕು. ನಮ್ಮನ್ನ ಅಲರ್ಟೇ ಮಾಡದೆ ಏಕಾಏಕಿ ನೋಟಿಸ್ ಕೊಡ್ತಾ ಇರೋದು ತಪ್ಪು ಅನ್ನೋ ಆಕ್ರೋಶ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಹಾಲು ಮಾರಾಟವನ್ನ ಬಂದ್ ಮಾಡಲಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಎಲ್ಲ ವರ್ತಕರು ಕೂಡ ಸಹಕಾರವನ್ನ ಕೊಡ್ತಾರಾ ಅನ್ನೋದನ್ನ ನಾಳೆ ಮತ್ತು ನಾಡಿದ್ದು ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಕರಪತ್ರಗಳನ್ನ ಹಂಚಿ ಮನವಿ ಮಾಡಲಾಗ್ತಾ ಇದೆ, ಹೂಗಳನ್ನ ಹಂಚಿ ಮನವಿ ಮಾಡಲಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ್ಲ. ಪವಿತ್ರ, ಈಗ ಸದ್ಯ ಎಲ್ಲೆಡೆ ಕರಪತ್ರಗಳನ್ನ ಹಂಚೋದು ಮತ್ತೆ ಹೂಗಳನ್ನ ಕೊಡೋ ಮೂಲಕವಾಗಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೇಗಿರಬಹುದು ನಾಳೆ ಮತ್ತು ನಾಡಿದ್ದು ಹಾಲಿನ ಮೇಲೆ ಬೀರುವಂತಹ ಎಫೆಕ್ಟ್ ನ ಪರಿಣಾಮಗಳನ್ನ ತಪ್ಪಿಸ್ಲಿಕ್ಕೆ ಏನೆಲ್ಲ ಸಾಹಸಗಳನ್ನ ನಡೆಸ್ತಾ ಇದೆ ಈ ಕಡೆ ಕೆಎಂಎಫ್? ದಿವ್ಯ, ಈಗಾಗಲೇ ಮಾಲೀಕರ ಸಂಘ ಏನಿದೆ, ವರ್ತಕರ ಸಂಘ ಏನಿದೆ, ಅವ್ರು ಹೇಳ್ತಾ ಇರುವಂತದ್ದು ಸುಮಾರು ನಾಳೆ ರಾಜ್ಯಾದ್ಯಂತ ಸುಮಾರು 60,000ಕ್ಕೂ ಹೆಚ್ಚು ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ದಿನಸಿ ಅಂಗಡಿಗಳಲ್ಲಿ ನಾವು ಹಾಲು ಮಾರಾಟವನ್ನ ಕಂಪ್ಲೀಟ್ ಆಗಿ ಸ್ತಬ್ಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಮತ್ತು ನಾಡಿದ್ದು ಇನ್ನು 25ರಂದು ಕಂಪ್ಲೀಟ್ ಆಗಿ ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸೋದಾಗಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೆಂಗಳೂರು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ನಂದಿನಿ ಬೂತ್ಗಳು ಎಲ್ಲಾ ಭಾಗದಲ್ಲೂ ಕೂಡ ಇರೋದಿಲ್ಲ. ಬದಲಾಗಿ ಕಾಂಡಿಮೆಂಟ್ಸ್ ಆಗಿರ್ಬೋದು, ದಿನಸಿ ಅಂಗಡಿ ಆಗಿರ್ಬೋದು ಅಥವಾ ಬೇಕರಿಗಳಲ್ಲಿ ಹಾಲನ್ನು ಖರೀದಿ ಮಾಡುವಂತಹ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬಟ್ ಈಗ ನಾಳೆ ಹಾಗೂ ನಾಡಿದ್ದು ನಾವು ಸಂಪೂರ್ಣವಾಗಿ ಹಾಲನ್ನ ಮಾರಾಟ ಮಾಡೋದಿಲ್ಲ ಅನ್ನುವಂತಹ ಬಿಗಿಪಟ್ಟನ್ನ ವರ್ತಕರು ಹಿಡಿದಿದ್ದಾರೆ. ಇನ್ನೊಂದು ಕಡೆಗೆ ಬೇಕರಿಗಳಲ್ಲಿ ಕಾಫಿ, ಟೀ ಕುಡಿಯೋರು ತುಂಬಾ ಸಂಖ್ಯೆಯಲ್ಲಿದ್ದಾರೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ತುಂಬಾ ಜನ ಅದಕ್ಕೆ ಡಿಪೆಂಡ್ ಆಗಿದ್ದಾರೆ. ಹೋಟೆಲ್ಗಳಿಗೆ ಹೋಗೋ ಬದಲು ಬೇಕರಿಗಳಿಗೆ ಹೋಗ್ತಾರೆ. ಬಟ್ ನಾಳೆ ಮಾರಾಟ ಮಾಡುವಂತಹ ಟೀಗೂ ಕೂಡ ನಾವು ಹಾಲು ಹಾಕೋದಿಲ್ಲ ಅನ್ನುವಂತಹ ಪ್ರತಿಭಟನಾ ರೂಪದಲ್ಲಿ ಅವರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನ ಮಟ್ಟಿಗೆ ಈ ಪ್ರತಿಭಟನೆಯ ಕಾವು ಕೊಂಚ ಹೆಚ್ಚಾಗಿ ಮುಟ್ಟಬಹುದು ಅಂತ ಅನಿಸ್ತಾ ಇದೆ. ಸೊ ಇನ್ನೊಂದು ಕಡೆಗೆ ಕೆಎಂಎಫ್ ಕೂಡ ಒಂದಿಷ್ಟು ಆಲ್ಟರ್ನೇಟ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಹೆಚ್ಚುವರಿಯಾಗಿ ನಾವು ನಂದಿನಿ ಬೂತ್ಗಳ ಮೂಲಕ, ಏಜೆಂಟರ್ಗಳ ಮೂಲಕ ಸರಬರಾಜನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಂದಿನಿ ಬೂತ್ನವರು ಕೂಡ, ಬೆರಳೆಣಿಕೆಯ ನಂದಿನಿ ಬೂತ್ನವರು ಕೂಡ ನಾಳೆಯ ಬಂದ್ಗೆ ಏನಿದೆ ಹಾಲು ಮಾರಾಟವನ್ನ ನಾವು ಕೂಡ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೂ ಕೂಡ ಟ್ಯಾಕ್ಸ್ ನೋಟಿಸ್ ಹೋಗಿದೆ. ಈಗಾಗಲೇ ಹಾಲಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿದ್ರು ಕೂಡ ನಂದಿನಿ ಬೂತ್ ಅವ್ರಿಗೂ ಕೂಡ ಹೋಗಿದೆ. ಸೊ ಹಾಗಾಗಿ ಅವರು ಕೂಡ ಸರ್ಕಾರದ ವಿರುದ್ಧ ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ಬಂಧನ ವಿಚಾರದಲ್ಲಿ ಒಂದಿಷ್ಟು ನಂದಿನಿ ಬೂತ್ ನ ಮಾಲೀಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಇರುತ್ತೆ ಇವರ ಪ್ರತಿಭಟನೆಯ ಕಾವು ಏನು ಅನ್ನುವಂಥದ್ದು ನೋಡ್ಬೇಕು. ಬಟ್ ಬೆಂಗಳೂರಿಗೆ ಕೊಂಚ ಇದರ ಬಿಸಿ ಹೆಚ್ಚಾಗಿ ಮುಟ್ಟುವಂತಹ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.